ನಮಸ್ಕಾರ. ಸೌಖ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಾಮಾನ್ಯವಾಗಿ ಸಂಕ್ರಾಂತಿ ಹಬ್ಬ ಬಂತಪ್ಪ ಅಂತಂದರೆ ಎಲ್ಲರಿಗೂ ನೆನಪಾಗೋದು ಕಬ್ಬು. ಯಾವ್ಯಾವ ರೈತರು ಕಬ್ಬುಗಳನ್ನು ಬೆಳಿತಾರೋ ಆ ಕಬ್ಬುಗಳನ್ನೆಲ್ಲ ತೊಗೊಂಡು ಹೋಗಿ ಮಾರಿ ಉಳಿದ ಕಬ್ಬುಗಳನ್ನೆಲ್ಲ ಏನು ಮಾಡ್ತಿದ್ರಪ್ಪ ಅಂತಂದರೆ ಬೆಲ್ಲ ಮಾಡಲಿಕ್ಕೆ ತೊಗೊಂಡು ಹೋಗ್ತಿದ್ರು. ಆ ಕಬ್ಬುಗಳನ್ನೆಲ್ಲ ತೊಗೊಂಡು ಹೋಗಿ ಗಾಣದ ಮಷಿನ್ ಅಂತಿರ್ತಾವೆ, ಆ ಗಾಣದ ಮಷಿನ್ ಒಳಗೆ ಕೊಡ್ತಿದ್ರಂತೆ. ಆ ಗಾಣದ ಮಷಿನ್ನಿಂದ ಏನು ತಯಾರಾಗ್ತದೆ ಆ ಬೆಲ್ಲ ತೊಗೊಂಡು ಉಂಡೆಗಳನ್ನು ಮಾಡಿ ಕೊಡ್ತಿದ್ರಂತ. ಭಾಳಷ್ಟು ಜನ ಪೌಷ್ಟಿಕ ಆಹಾರ ಅಂತ ತಿಳಿದು ಆ ಗಾಣದಿಂದ ತಯಾರಾಗೋ ಬೆಲ್ಲ ಏನು ತಯಾರಿಸಿದ್ರಲ್ಲ ಅಲ್ಲಿನೇ ಡ್ರೈ ಫ್ರೂಟ್ಸ್ ಎಲ್ಲ ಕೊಟ್ಟು ಉಂಡೆಗಳನ್ನು ಮಾಡ್ಕೊಂಡು ಮನೆಗೆ ತಂದು ತಿಂತಿದ್ರಂತೆ. 2 ತಿಂಗಳಿಟ್ಟು ತಿಂತಿದ್ರಂತ. ಆದರೆ ಇತ್ತೀಚೆಗೆ ಮಾಡ್ತಾರೆ, ಅವಾಗಿನಷ್ಟು ಭಾಳಷ್ಟು ಮಾಡೋದಿಲ್ಲ. ಹಾಗಾಗಿ ಈಗೆಲ್ಲ ಹಳ್ಳಿಗಳದಾಗ ಏನು ಮಾಡ್ಲಿಕ್ಕತ್ತಾರಪ್ಪ ಅಂತಂದರೆ ಮನೆಗಳೊಳಗೆ ಗಾಣದುಂಡಿ ತಯಾರಿಸಿ ತಿನ್ಲಿಕ್ಕತ್ತಾರೆ. ಆ ಗಾಣದುಂಡಿ ಹೆಂಗೆ ಮಾಡ್ತಾರ ಅನ್ನೋದನ್ನು ನಾವು ನಿಮಗೆ ಹೇಳ್ಕೊಡ್ತೀವಿ. ಗಾಣದುಂಡಿ ತಯಾರಿಸ್ಬೇಕಂದ್ರೆ ಕಡ್ಲಿನ ನಿಮ್ಗೆ ಎಷ್ಟು ಬೇಕು ಆ ಅಳತೆಗೆ ತಕ್ಕಂಗೆ ಕಡ್ಲಿನ 2 ತಾಸು ನೆನೆ ಇಡಬೇಕು. ನೆನೆ ಇಟ್ಟು ಬಿಸಿಲಿಗೆ ಒಣಗಿಸ್ಬೇಕು. ಚಂದ ಒಣಗಿಸಿ ಅದನ್ನು ಬೀಸೋ ಕಲ್ಲೊಳಗೆ ದಪ್ಪಾಗಿ ಬರೋವಂಗೆ ಬೀಸ್ಕೋಬೇಕು. ಹಿಂಗೆ ಹಿಟ್ಟು ರೆಡಿ ಮಾಡ್ಕೊಂಡಾಗ ಉಂಡೆ ಭಾಳ ಚಂದ ಬರ್ತಾವೆ, ಭಾಳ ಟೇಸ್ಟ್ ಇರ್ತಾವೆ. ಇದು ಮತ್ತು ಪೌಷ್ಟಿಕ ಆಹಾರನೂ ಹೌದು. ಗಾಣದುಂಡಿಗೆ ಬೇಕಾಗುವ ಪದಾರ್ಥಗಳು: ಕಡಲೆ ಹಿಟ್ಟು 2 ರಿಂದ 3 ಬಟ್ಲು ಕಡಲೆ ಹಿಟ್ಟು, ಬೆಲ್ಲ, ಎಳ್ಳು, ಪುಟಾಣಿ, ಶೇಂಗಾ, ಕೊಬ್ಬರಿ ಪುಡಿ, ಗಸಗಸೆ, ಡ್ರೈ ಫ್ರೂಟ್ಸ್, ಗೋಡಂಬಿ, ಏಲಕ್ಕಿ ಮತ್ತು ಒಣ ದ್ರಾಕ್ಷಿ, 2 ಚಮಚ ತುಪ್ಪ. ಮೊದಲಿಗೆ ಬೆಲ್ಲದ ಪಾಕ ಮಾಡ್ಕೋಬೇಕು. ಹೀಗೆ ಬೆಲ್ಲ ಸ್ವಲ್ಪ ತೊಯ್ಯೋಂಗೆ ಸ್ವಲ್ಪ ನೀರು ಹಾಕಬೇಕು. ಜಾಸ್ತಿ ಏನಿಲ್ಲ, ಬೆಲ್ಲ ಸ್ವಲ್ಪ ತೊಯ್ಬೇಕು, ಅದ್ರೊಳಗೆ ತೊಯ್ಬೇಕು. ಹಂಗೆ ನೀರು ಹಾಕ್ಕೋಬೇಕು. ಪೂರ್ತಿ ಏನು ಹಾಕಬೇಕಾಗಿಲ್ಲ. ನಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದೊಳಗೆ ಮಾಡ್ಕೊಳ್ಳಿಕತ್ತೀವಿ. ಹಾಗಾಗಿ ಎಷ್ಟು ಪ್ರಮಾಣ ಬೆಲ್ಲ ತೊಗೋಬೇಕೋ ಅಷ್ಟು ತೊಗೊಂಡು ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಳಿಕತ್ತೀವಿ. ನೀವು ಮಾಡ್ಕೋಬೇಕಾದ್ರೂ ನೀವೆಷ್ಟು ಅಳತೆ ತೊಗೊತೀರಿ ಅಷ್ಟು ನೀರು ಹಾಕ್ಕೊಂಡು ಬೆಲ್ಲದ ಪಾಕ ಮಾಡ್ಕೋಬೇಕು. ಹಿಂಗೆ ಬೆಲ್ಲದ ಪಾಕ ಮಾಡ್ಕೊಬೇಕು. ಗಂಟಾಗಿರೋದನ್ನು ಹಿಂಗೆಲ್ಲ ಸ್ವಲ್ಪ ಬಿಡಿಸ್ಕೋಬೇಕು. ಒಂದು ಎಳೆ ಬರುವಂಗೆ, ಜಾಸ್ತಿ ಅಂಟಂಟು ಬೇಡ, ಜಾಸ್ತಿ ತಿಳಿನೂ ಬೇಡ. ಒಂದು ಎಳೆ ಬರುವಂಗೆ ಪಾಕ ಮಾಡ್ಕೋಬೇಕು. ನೋಡ್ರಿ, ಹಿಂಗೆ ಪಾಕ ಆಗಬೇಕು. ಅದನ್ನು ಹಾಗೆ ತಿರುಗಿಸ್ಕೊತಾ ಇರಬೇಕು. ಪಾಕ ಹಿಂಗಾಗ್ಯದ ಅಂತ ಗೊತ್ತಾಗುತ್ತಲ್ಲ, ಯಾವ ರೀತಿ ಆಗ್ಯದ ಅನ್ನೋದು ಗೊತ್ತಾಗ್ತದೆ. ಒಂಚೂರು ತಿಳಿ ಇರಬಾರ್ದು, ಒಂಚೂರು ಗಟ್ಟಿನೂ ಇರಬಾರ್ದು. ಹಿಂಗಾದಾಗ ಉಂಡೆಗಳು ಸರಿಯಾಗಿ ಬರ್ತಾವೆ, ಚೆನ್ನಾಗಿ ಕೊಡ್ತಾವೆ. ಹಿಂಗೆ ಒಂದು ಎಳೆ ಬರಬೇಕು. ಒಂದು ಎಳೆ ಪ್ರಮಾಣದಾಗಿದ್ದರೆ ಸರಿಯಾಗಿರ್ತದೆ. ಪಾಕ ರೆಡಿ ಆಗಿದೆ. ಈಗ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟೊಳಗೆ
ಪುಟಾಣಿ, ಶೇಂಗಾ, ಕೊಬ್ಬರಿ ಪುಡಿ, ಗೋಡಂಬಿ, ಒಣ ದ್ರಾಕ್ಷಿ, ಏಲಕ್ಕಿ ಪುಡಿ, ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕು. ಎಷ್ಟು ಚಲೋ ಕಲಿಸ್ತೀರಿ, ಎಷ್ಟು ಚಂದ ಬರ್ತಾವೆ ಉಂಡೆ. ಚಂದ ಬಿಡಿಸ್ಕೊಂಡು ಕಲಿಸ್ಕೊಂಡ್ರೆ ಉಂಡೆ ಚಲೋ ಆಗ್ತವೆ. ಇಲ್ಲ ಅಲ್ಲಲ್ಲಿ ಮುದ್ದೆ ಆಗ್ತವೆ ನೋಡ್ರಿ. ಹಿಂಗೆ ಕಲಿಸ್ಕೋಬೇಕು ಚಂದ. ಹಿಟ್ಟು ಕಲಸಿದ್ಮೇಲೆ ಹಿಂಗಾಗುತ್ತಲ್ಲ, 5ರಿಂದ 10 ನಿಮಿಷ ಗಾಳಿಗೆ ಹಾರಕ್ಕೆ ಬಿಡಬೇಕು. ಇದು ಅರೆದೆ ತುಪ್ಪ ಹಾಕ್ಕೊಂಡು ಕಲಸ್ಕೊಂಡು ಉಂಡೆ ಕಟ್ಕೊಳ್ಳೋಣ. ಉಂಡೆಗಳನ್ನು ಹಿಂಗೆ ಕಟ್ಕೋಬೇಕು. ದೊಡ್ಡದಾಗಿ ತೊಗೊಂಡು ಚಪ್ಪಟ್ಟೆ ಹಿಂಗೆ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ಎಳ್ಳು, ಸ್ವಲ್ಪ ಗಸಗಸೆ ಹಾಕೋಬೇಕು. ನೋಡ್ರಿ, ಈ ರೀತಿಯಾಗಿ ರೆಡಿ ಮಾಡ್ಕೋಬೇಕು. ಗಾಣದ ಉಂಡೆ ಏನೋ ರೆಡಿ ಆದವು, ಆದ್ರೆ ಇದನ್ನು 2 ದಿನ ಬಿಟ್ಟು ತಿನ್ನಬೇಕು. 2 ದಿನ ಬಿಟ್ಟು ತಿಂದಾಗ ಅದು ಪೂರ್ತಿ ಡ್ರೈ ಆಗಿರ್ತದೆ, ತಿನ್ಲಿಕ್ಕೂ ಚಂದ ಹತ್ತದ. ಇದನ್ನು ಡಬ್ಬಿ ಒಳಗೆ ಹಾಕಿಡ್ಬೋದು, ಏನು ಹಾಳಾಗೋದಿಲ್ಲ, ಚಂದ ಒಣಗ್ತದೆ. ಆದರೆ 2 ದಿನ ಅಂತೂ ಟೈಮ್ ಬೇಕು. 2 ದಿನದಾಗೆ ಪೂರ್ತಿ ಚಲೋ ಡ್ರೈ ಆಗ್ತದೆ. ನಮ್ಮ ಈ ಒಂದು ಉಂಡೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.